ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜು ವ್ಲಾಗ್ಸ್. ಇವತ್ತು ಏನಪ್ಪ ಕಂಟೆಂಟ್ ಅಂದರೆ ಅಲೋವೆರಾ ಜೆಲ್ ಹೇರ್ ಮಾಸ್ಕು. ಅಲೋವೆರಾದಲ್ಲಿ ಕೆಮಿಕಲ್ ಫ್ರೀ ಇರುತ್ತೆ ಆ್ಯಂಡ್ ನಿಮಗೆ ಕ್ವಿಕ್ಕಾಗಿ ರಿಸಲ್ಟ್ ಸಿಗುತ್ತೆ. ಕೆಲವೊಬ್ಬರಿಗೆ ಯೂಸ್ ಮಾಡೋಕ್ಕೆ ಗೊತ್ತಿರಲ್ಲ ಅಲೋವೆರಾ ಹೇಗೆ ಯೂಸ್ ಮಾಡಬೇಕು, ಅದರಿಂದ ಏನೇನು ಬೆನಿಫಿಟ್ಸು, ಅಥವಾ ಈ ಥರ ಅಲೋವೆರಾಯಿಂದ ಏನಪ್ಪ ಹೇರ್ಗೆ ಯೂಸು ಅಂತೆಲ್ಲ ತುಂಬ ಕ್ವೆಶ್ಚನ್ಸ್ಗಳಿರುತ್ತೆ ನಿಮಗೆ. ಸೊ ಅದಕ್ಕೆಲ್ಲ ಇವತ್ತು ಆನ್ಸರ್ ಕೊಡೋ ದಿನ ಬಂತು, ಅದು ನಿಮ್ಮ ಸಂಜುಮಾ ಜೊತೆ. ಓಕೆ, ಯಾಕೆ ಲೇಟ್ ಮಾಡೋದು, ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಇವಾಗ ನಾನು ಅಲ್ಲಿ ದೊಡ್ಡ ಅಲೋವೆರಾ ತೊಗೊಂಡಿದ್ದೀನಿ. ಇದು ನಾನು ನಮ್ಮ ಮನೇಲೇ ಬೆಳೆಸಿದ್ದು. ನಿಮ್ಗೇನಾದರೂ ಅಲೋವೆರಾ ಜೆಲ್ ಬೆಳೆಸಿಲ್ಲ ಅಂದರೆ ಆ ಕಡೆ ಈ ಕಡೆ ನೋಡಿ ಮನೆಗಳೆಲ್ಲ ಹಾಕಿರ್ತಾರೆ, ತೊಗೊಂಬನ್ನಿ. ಇವತ್ತು ಏನಕ್ಕಪ್ಪ ನಾನು ಮನೇಲೇ ಬೆಳೆಸಿರೋ ಅಲೋವೆರಾ ತೊಗೊಳ್ಳಿ, ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಕೆಮಿಕಲ್ ಫ್ರೀ ಏರ್ ಮಾಸ್ಕ್ ಬೇಕು. ಇಲ್ಲಿ ಯಾವುದೇ ಥರ ಅಂತಹ ಕಲರ್ ಆಗಿರ್ಬೋದು ಅಥವಾ ಆಚೆಗಡೆ ತಂದಿರೋ ಅಂಥ ವಿತೌಟ್ ಎನಿ ಇಂಗ್ರೀಡಿಯೆಂಟ್ ಅಥವಾ ವಿತೌಟ್ ಎನಿ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಏನೂ ಯೂಸ್ ಮಾಡ್ದೇ ಮನೇಲೇ ಕ್ಲೀನ್ ಆ್ಯಂಡ್ ವಿತೌಟ್ ಎನಿ ಕೆಮಿಕಲ್ ಫ್ರೀ ಆಗಿ ಮಾಡ್ತಾಯಿದ್ದೀವಿ. ಅದು ಅಲೋವೆರಾ ಹೇರ್ ಮಾಸ್ಕ್. ಓಕೆ, ಇವಾಗ ನೀವು ನೋಡ್ತಾ ಇರ್ಬೋದು ಅಲ್ಲಿ ನಾನು ಎಡ್ಜಸ್ನೆಲ್ಲ ಕ್ಲೀನಾಗಿ ತೆಕ್ಕೊತಾ ಇದ್ದೀನಿ. ಏನಕ್ಕೆ ಎಡ್ಜಸ್ನೆಲ್ಲ ಕ್ಲೀನಾಗಿ ತೆಕ್ಕೋತಾ ಇದ್ದೀವಿ ಅಂದರೆ, ನಮಗೆ ಕೆಳಗಡೆ ಒಂದು ವೀಡಿಯೋದಲ್ಲಿ ಕಾಣಲ್ಲ ಅಂದ್ಕೊತೀನಿ, ಕೆಳಗಡೆ ನಮಗೆ ಬ್ರೌನ್ ಕಲರ್ ಜೆಲ್ ಬರುತ್ತೆ ಕಟ್ ಮಾಡಿದಾಗ. ನಿಮ್ಗೆ ಕಾಣಿಸ್ತಾ ಇದೆ ಅಂದ್ಕೊತೀನಿ, ಐ ಫೀಲ್. ಓಕೆನಾ, ಬ್ರೌನ್ ಕಲರ್ ಜೆಲ್ ಬರುತ್ತೆ. ಆ ಬ್ರೌನ್ ಕಲರ್ ಜೆಲ್ಲಿಂದ ನಾವು ಅಲೋವೆರಾನ ತಲೆಗೆ ಹಾಕ್ಕೊಂಡಾಗ ಕಡ್ತಾ ಬರೋದು ಅಥವಾ ಕೆರ್ಕೋಬೇಕು ಅನ್ಸೋದು, ಅನ್ಕಂಫರ್ಟಬಲ್ ಫೀಲ್ ಆಗೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ನಾವು ಆ ಎಡ್ಜಸ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಒಂದು ದೊಡ್ಡ ದೊಡ್ಡ ಪೀಸಾಗಿ, ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ನೋಡಿ, ದೊಡ್ಡ ದೊಡ್ಡ ಪೀಸಾಗಿ ಈ ಥರ ಕಟ್ ಮಾಡ್ಕೊಬೇಕು. ನಾವು ಏನಕ್ಕೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಬೇಕು ಅಂದರೆ, ನಾವಿಲ್ಲಿ ಮಾಡ್ತಾ ಇರೋದು ಹೇರ್ ಮಾಸ್ಕ್ ಆಗಿರೋದ್ರಿಂದ ನಮಗೆ ಆಚೆಗಡೆ ಗ್ರೀನ್ ಕಲರ್ ಲೇಯರ್ ಏನಿದೆ ಅದು ನಮಗೆ ಬೇಡ. ಜಸ್ಟ್ ಒಳಗಡೆ ವೈಟ್ ಕಲರ್ ಲೇಯರ್ ಏನಿರುತ್ತೆ ಅದು ಮಾತ್ರ ನಮಗೆ ಬೇಕು. ಸೊ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ನಮ್ಗೆ ಅದನ್ನು ತೆಕ್ಕೊಳ್ಳೋಕೆ ತುಂಬ ಈಸಿ ಆಗುತ್ತೆ ಅನ್ನೋ ಇದ್ರ ಮೇಲೆ ನಾನು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋದು. ಆ್ಯಂಡ್ ಅಷ್ಟು ದೊಡ್ಡ ಪೀಸಲ್ಲಿ ನಮಗೆ ಸಿಗೋದು 4 ಪೀಸು. ತುಂಬ ಉದ್ದ ಕೂದಲಿತ್ತು ಅಂದರೆ ನೀವು 2 ಅಲೋವೆರಾ ತೊಗೊಂಡು 4+8 ಅಲೋವೆರಾನ ಕ್ಲೀನಾಗಿ ಈ ಥರ ಹಾಕ್ಕೊಬೇಕು. ನಿಮ್ಗೇನಾದರೂ ಕಮ್ಮಿ ಕೂದಲಿತ್ತು ಅಂದರೆ ಡೆಫಿನೆಟಾಗಿ ಸಾಕು, ಇದಕ್ಕಿಂತ ಕಮ್ಮಿ ಇದ್ರೂ ಸಾಕು. ಇದೇನಾದರೂ ಬಾಯ್ಸ್ ನೋಡ್ತಾ ಇದ್ದರೆ, ಬಾಯ್ಸ್ಗೆ ಆಬ್ವಿಯಸ್ಲಿ ಒಂದು 2 to 3 ಅಲೋವೆರಾ ಅದರ ಕಟ್ ಮಾಡಿರೋ ಪೀಸೆಲ್ಲ ಆದರೆ ಸಾಕಾಗುತ್ತೆ. ಗರ್ಲ್ಸಿಗಾದರೆ ಒಂದು ಡೆಫಿನೆಟಾಗಿ ಬೇಕು. ಗರ್ಲ್ಸ್ಗಾದರೆ ಸ್ವಲ್ಪ ಉದ್ದ ಇರುತ್ತೆ ಅಲ್ವಾ ಕೂದಲು. ಸೊ ಓಕೆನಾ, ಇವಾಗ ಒಂದು ಪಾತ್ರೆಗೆ ಆ 4 ಅಲೋವೆರಾನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಅರ್ಶಿನದ ಪುಡಿ ಹಾಕ್ಕೊಬೇಕು. ಆ್ಯಂಡ್ ಅಲೋವೆರಾ ಇವಾಗ ನಾನು ಏನು ತೋರಿಸ್ಕೊಡ್ತಾ ಇದ್ದೀನಿ ಅದನ್ನು ನೀವು ಬೇಕು ಅಂದರೆ ಫೇಸ್ಗೂ ಕೂಡ ಅಪ್ಲೈ ಮಾಡ್ಕೋಬೋದು. ಫೇಸ್ಗೆ ಅಪ್ಲೈ ಅಂದರೆ ಸ್ವಲ್ಪ ಪಿಂಪಲ್ ಇರೋರು ಕಂಟ್ರೋಲ್ ಮಾಡಿ, ಇದನ್ನು ಪಿಂಪಲ್ ಜಾಗಕ್ಕೆ ಹಾಕೋದನ್ನು ಅವಾಯ್ಡ್ ಮಾಡಿ, ಯಾಕಂದರೆ ಇಚ್ಚಾಗುತ್ತೆ. ಆವಾಗಲೇ ಹೇಳ್ದಾಗಿಂದ ಅಂದರೆ ಇಲ್ಲಿ ಬಿಸಿನೀರಲ್ಲಿ ಹಾಕ್ಬಿಟ್ಟು ಕುದಿಸ್ತಾ ಇರೋದ್ರಿಂದ ಅಷ್ಟು ಏನಾಗಲ್ಲ. ಬಟ್ ಪಿಂಪಲ್ ಇರೋರಿಗೆ ಸ್ವಲ್ಪ ಪಿಗ್ಮೆಂಟೇಷನ್ ಜಾಸ್ತಿ ಇರುತ್ತೆ, ಕಡ್ತಾ ಬರೋಂಗೆ ಆಗುತ್ತೆ. ಸೊ ಪಿಂಪಲ್ ಇರೋರು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಬೇಕು. ಅಂದರೆ ನೀರು ಸ್ವಲ್ಪ ಫಿಲ್ ಆಗೋ ಥರನೇ ಇರಲಿ, ಅಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಇವಾಗ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಬೇಕು. ಗ್ಯಾಸ್ ಮೇಲೆ ಇಟ್ಕೊಂಡು ಇದನ್ನು ಕುದಿಯೋವರೆಗೆ ವೆಯ್ಟ್ ಮಾಡೋಣ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಗೈಸ್, ಇವಾಗ ಅಲೋವೆರಾ ಇದೆಯಲ್ಲ ಅದನ್ನು ಒಂದು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಬಿಟ್ಟು, ಏನು ಕಣ್ಣು ಕೆಳಗಡೆ ನಮಗೆ ಡಾರ್ಕ್ ಸರ್ಕಲ್ಸ್ ಇರುತ್ತೆ ನೋಡಿ, ಅಲ್ಲಿಗೆ ಹಾಕ್ಕೊಂಡ್ರೆ ಡಾರ್ಕ್ ಸರ್ಕಲ್ಸು ಕಮ್ಮಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದನ್ನು ಹಾಕ್ಕೊಂಡು ನೈಟ್ ಮಲ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಈ ಏರ್ ಮಾಸ್ಕೂ ಅಷ್ಟೇ ರಾತ್ರಿ ಇಡೀ ಹಾಕಿಬಿಟ್ಟು ಒಂದು ತಲೆಗೆ ಕವರ್ ಅಥವಾ ಕುಕ್ ಮಾಡಬೇಕಾದ್ರೆ ಬಟ್ರುಗಳೆಲ್ಲ ಹಾಕ್ಕೊತಾರಲ್ಲ ಆ ಥರ ಏನಾದರೂ ಇದ್ದರೆ ಕವರ್ ಮಾಡಿಬಿಟ್ಟು ಮಲ್ಕೊಳ್ಳಿ. ಸೊ ದಟ್ ದಿಂಬಗೇನೂ ಆಗಲ್ಲ ಅಂತ. ಆದರೆ ನೋಡಿ ಆಮೇಲೆ ಮನೇಲಿ ಅಮ್ಮ ಹಿಟ್ಟಿನ ದೊಣ್ಣೆ ತೊಗೊಂಬರ್ತಾರೆ. ಓಕೆ, ಕಮ್ಮಿಂಗ್ ಬ್ಯಾಕ್ ಟು ವಿಡಿಯೋ. ಸೊ ಇವಾಗ ಅಲ್ಲಿ ನೋಡ್ತಾ ಇರ್ಬೋದು ನೀವು, ನೀರಲ್ಲಿ ನಾನು ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ. ಸೊ ಗೈಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ನೋಡ್ತಾ ಇದ್ದೀರಾ ಅಲ್ವಾ ನೀವು, ಗ್ಯಾಸ್ ಮೇಲೆ ಕುದೀತಾ ಇದೆ. ಅದು ಕುದಿಬೇಕು ಗಾಯ್ಸ್, ಕುದಿಬೇಕು. ಆ್ಯಂಡ್ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಒಂದು 3 ಲವಂಗ ಹಾಕ್ಕೊಳ್ಳಿ. ಅದೇ ಕುದೀತಾ ಇರೋ ನೀರಿಗೆ 3 ಲವಂಗ ಹಾಕ್ಕೊಬೇಕು. ಆಮೇಲೆ ಒಂದಷ್ಟು ಮೆಂತ್ಯ ಕಾಳು, ನಾನು ನಿಮಗೆ ತೋರಿಸ್ತೀನಿ ಹಾಕಬೇಕಾದ್ರೆ, ಅಂದರೆ ಹೇಳ್ತಾ ಇದ್ದೀನಿ ರೆಡಿ ಮಾಡಿ ಇಟ್ಕೊಂಬಿಡಿ ಇದನ್ನೆಲ್ಲ ಅಂತ. ಆಮೇಲೆ ಒಂದು ಸ್ವಲ್ಪ ಮೆಂತ್ಯ ಕಾಳು ಮತ್ತು ಲವಂಗ ಇದನ್ನೆಲ್ಲ ಹಾಕೋದ್ರಿಂದ
ಕೂದಲು ಸ್ವಲ್ಪ ಇನ್ನೂ ಗಟ್ಟಿ ಆಗುತ್ತೆ. ಆಮೇಲೆ ನಾನು ಇಲ್ಲಿ ಸವತೆಕಾಯಿದು ಸಿಪ್ಪೆ ಕೂಡ ಯೂಸ್ ಮಾಡಿದ್ದೀನಿ. ಆಗಲೇ ಹೇಳಿದಾಗೆ ಇದು ಕೆಮಿಕಲ್ ಫ್ರೀ ಆಗಿರೋದ್ರಿಂದ ನೀವು ಫೇಸ್ಗೂ ಕೂಡ ಅಪ್ಲೈ ಮಾಡ್ಬೋದು. ಹೇರ್ಗೆ ಅಪ್ಲೈ ಮಾಡೋದ್ರಿಂದ ಹೇರು ಇದು ಸ್ಮೂತ್ ಮತ್ತು ಶೈನ್ ಬರುತ್ತೆ. ಓಕೆನಾ? ಈ ಥರ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು. ನನ್ನ ಪ್ರಕಾರ ನಿಮಗೆ ವೀಡಿಯೋದಲ್ಲಿ ಕಾಣಿಸ್ತಾ ಇದೆಯಾ ಏನೋ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ಆ ಟೆಂಪ್ರೇಚರಲ್ಲಿ ಇರಬೇಕು ನೀರು. ಇದೆಲ್ಲ ಆದಮೇಲೆ ಏನು ಗೊತ್ತಾ, ಸ ಅಂದರೆ ಆ ಪಾತ್ರೆ ಒಳಗಿರುತ್ತಲ್ಲ ಬಿಸಿನೀರು, ಅದನ್ನು ತಕ್ಷಣ ಚೆಲ್ಬಿಟ್ಟು ಕೋಲ್ಡ್ ವಾಟರ್ ಹಾಕ್ಕೊಬೇಕು. ಅಂದರೆ ನಿಮ್ಮ ಹತ್ರ ಕೋಲ್ಡ್ ವಾಟರ್ ಇಲ್ಲ ಅಂದ್ರೂ ನಾರ್ಮಲ್ ಕೋಲ್ಡ್ ವಾಟರ್ ಅಂದರೆ ನಾರ್ಮಲ್ ತಣ್ಣೀರನ್ನು ಹಾಕ್ಕೊಬೋದು. ಐಸ್ ವಾಟರ್ ಇಲ್ಲ ಅಂತ ಅಂದರೆ ಓಕೆ. ಆ್ಯಂಡ್ ಯು ಆರ್ ಸೀಯಿಂಗ್ ಹಿಯರ್ ಇವಾಗ ಅದಾಗಿದೆ ಅಂದ್ಕೊಂಡಿದ್ದೀನಿ. ಆಯಿತು, ಕುದ್ದಿದೆ, ಸಾಕು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಪಾತ್ರೆನ ಕೆಳಗಿಟ್ಕೊಳ್ಳಿ. ಓಕೆ. ಸಾರಿ ಗೈಸ್, ಬ್ಯಾಕ್ಗ್ರೌಂಡ್ ವಾಯ್ಸ್ ತುಂಬ ಬರ್ತಾ ಇದೆ. ನಮ್ಮ ಮನೇಲಿ ಇವತ್ತು ಎಲ್ಲರೂ ಇದ್ದಾರೆ, ಅಣ್ಣ, ಅಮ್ಮ, ಅಪ್ಪ ಎಲ್ಲರೂ ಇದ್ದಾರೆ. ಸಾರಿ ಫಾರ್ ದ ಬ್ಯಾಕ್ಗ್ರೌಂಡ್ ವಾಯ್ಸ್. ಬಟ್ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ನಾನು ವಾಯ್ಸ್ನ ಕಂಟ್ರೋಲ್ ಮಾಡೋಕ್ಕೆ. ಓಕೆ, ಇದೆಲ್ಲ ಆಯಿತು. ಆವಾಗಲೇ ನಾನು ಹೇಳಿದಾಗೆ ಬ್ರೌನ್ ಕಲರ್ ಏನಿತ್ತು ಎಲ್ಲ ಹೋಗಿದೆ. ಅಲೋವೆರಾನ ನೀವು ನೋಡ್ತಾ ಇರ್ಬೋದು, ಪ್ಯೂರ್ ವೈಟ್ ಜೆಲ್ ಕಾಣಿಸ್ತಾ ಇದೆ. ಈಗ ಅದನ್ನೆಲ್ಲ ಮಧ್ಯಕ್ಕೆ ಕಟ್ ಮಾಡಿಕೊಂಡು ನಮಗೇನು ಬೇಕಾಗಿರೋದು, ಜಸ್ಟ್ ವೈಟ್ ಕಲರ್ ಅಲೋವೆರಾ ಬೇಕಾಗಿರೋದು. ವೈಟ್ ಕಲರ್ ಅಲೋವೆರಾನ ಈ ಥರ ತೆಕ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ನಾನು ಫುಲ್ ತೆಕ್ಕೊಂಡಾದ್ಮೇಲೆ ನಾನು ಮಾತಾಡ್ತೀನಿ. ಓಕೆ, ಇವಾಗ ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ, ಅದು ಹುಣಸೆ ಹಣ್ಣಿನ ರಸ. ಫುಲ್ 1 ಡೇ ಓವರ್ ನೈಟ್ ಫುಲ್ ಅದನ್ನು ನೆನೆಸ್ಕೊಂಡು ಒಂದು ನಿಂಬೆಹಣ್ಣಷ್ಟು ಗಾತ್ರದ್ದು ಹಾಕ್ಕೊಬೇಕು ನೀರು. ಆಮೇಲೆ ಮೆಂತ್ಯಕಾಳು, ನಾನು ಆವಾಗಲೇ ಹೇಳಿದಾಗಲೇ ನಾನು ನಿಮಗೆ ಮೆಂತ್ಯಕಾಳು ತೋರಿಸ್ತೀನಿ ಹಾಕೋತೀನಿ ಅಂತ. ಮೆಂತ್ಯಕಾಳು 1 ಟೀ ಸ್ಪೂನಷ್ಟು ಮೆಂತ್ಯಕಾಳು ಹಾಕ್ಕೊಬೇಕು. ಅದಾದಮೇಲೆ ಸೌತೆಕಾಯಿದು ಸಿಪ್ಪೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದನ್ನು ಹಾಕೋದ್ರಿಂದ ಡ್ಯಾಂಡ್ರಫ್ ಎಲ್ಲ ಹೋಗುತ್ತೆ. ಬಿಲೀವ್ ಮೀ, ಜಸ್ಟ್ 1 ವೀಕ್ ಯೂಸ್ ಮಾಡಿ. ಕನ್ಸಿಸ್ಟೆನ್ಸಿ ಇರಬೇಕು. ಅದಾದಮೇಲೆ ಈ ಥರ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಒಂದು ಸ್ಪ್ರೇ ಬಾಟಲ್ಗೆ ತುಂಬ್ಕೊಂಡಾದ್ಮೇಲೆ ಐ ಆಮ್ ಜಸ್ಟ್ ಶೋಯಿಂಗ್ ಯು ದಿ ಹೌ ದ ಕಲರ್ ವಿತೌಟ್ ಎನಿ ಕಲರ್. ಓಕೆ, ಇದೆಲ್ಲ ಆದಮೇಲೆ ನಾನು ಸ್ಪ್ರೇ ಬಾಟಲ್ಗೆಲ್ಲ ಹಾಕ್ಕೊಂಡಾದ್ಮೇಲೆ ನಾನು ತಲೆಗೆ ಸ್ಪ್ರೇ ಮಾಡಿಕೊಂಡೆ ಕ್ಲೀನಾಗಿ. ಸ್ಕ್ಯಾಲ್ಪ್ಗೆಲ್ಲ ಅಪ್ಲೈ ಮಾಡಿ ಮಸಾಜ್ ಮಾಡಿದೆ. ಆ್ಯಂಡ್ ಐ ಆಮ್ ಶೋಯಿಂಗ್ ಯು ದಟ್ ನಾನು ತಲೆ ಮೇಲೆ ಆ ಥರ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಈ ಥರ ಎಲ್ಲ ಅಂದರೆ ಕವರ್ ಹಾಕ್ಕೋಬೋದು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈಗ ಮುಂದೆ ಏನು ವಿಡಿಯೋ ಬೇಕು ಅಂತ, ಫೇಸ್ ಬಗ್ಗೆ ಬೇಕಾ ಅಥವಾ ತಲೆ ಬಗ್ಗೆ ಬೇಕಾ ಅಥವಾ ಏನರ ಬಗ್ಗೆ ಬೇಕು ಅಂತ ಕಮೆಂಟ್ ಮಾಡಿ ಗೈಸ್. ಇಫ್ ಎನಿ ಡೌಟ್ ಕಮೆಂಟ್.